ಸ್ನೇಹಿತರೆ, ಮತ್ತೊಂದು ಜಾಬ್ ಆಪರ್ಚುನಿಟಿ ಇರುವಂತದ್ದು ನಾವು ನೋಡಬಹುದು. ಹೌದು ಸ್ನೇಹಿತರೆ, ಭಾರತ ಸರ್ಕಾರದ ಅಂಚೆ ಇಲಾಖೆಯಲ್ಲಿ ಜಾಬ್ ಆಪರ್ಚುನಿಟಿ ಇರುವಂತದ್ದು ಸ್ನೇಹಿತರೆ, ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಲಿದ್ದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ಮುಂಬರುವ ನಿರಂತರ ಅಪ್ಡೇಟ್ಸ್ ಗಳನ್ನ ನೋಡಲು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ. ಹಾಗಾದ್ರೆ ಹುದ್ದೆಗಳು ಯಾವುದು ಅಂತ ನೋಡೋದಾದ್ರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್, ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್, ಡಾಕ್ ಸೇವಕ್ ಆಗಿರುತ್ತೆ. ಈ ವಿವಿಧ ಹುದ್ದೆಗಳಿಗೆ ಅಪ್ಲಿಕೇಶನ್ ಒಂದೇ ಆಗಿರುತ್ತೆ ಸ್ನೇಹಿತರೆ. ಅರ್ಜಿ ಸಲ್ಲಿಸಲು ಬೇಕಾದ ದಾಖಲಾತಿ ಮತ್ತೆ ವಿವರ ನೋಡೋದಾದ್ರೆ ವ್ಯಾಲಿಡ್ ಇರೋ ಮೊಬೈಲ್ ನಂಬರ್ ಹಾಗೆ ವ್ಯಾಲಿಡ್ ಇರೋ ಇಮೇಲ್ ಐಡಿ ಬೇಕಾಗುತ್ತೆ. ಅದಕ್ಕೆ OTP ಬರುತ್ತೆ. ಹಾಗೆ SSLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. SSLC ಮಾರ್ಕ್ಸ್ ಕಾರ್ಡ್, ಆಧಾರ್ ಕಾರ್ಡ್, ಫೋಟೋ ಮತ್ತೆ ಸಹಿ ಬೇಕಾಗುತ್ತೆ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 10/2/2025 ಆಗಿದ್ರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 3 ಮಾರ್ಚ್ 2025 ಆಗಿರುತ್ತೆ. ಎಡಿಟ್ ಅಥವಾ ಕರೆಕ್ಷನ್ ಮಾಡಲು ಕೂಡ ಅವಕಾಶ ಕೊಡ್ತಾರೆ ಸ್ನೇಹಿತರೆ. 6 ಮಾರ್ಚ್ ಇಂದ 8 ಮಾರ್ಚ್ 2025 ತನಕ ಅವಕಾಶ ಇರುತ್ತೆ. ಹುದ್ದೆಗಳ ವಿವರ ನೋಡೋದಾದ್ರೆ ಮೊದಲನೇದಾಗಿ ಬ್ರಾಂಚ್ ಪೋಸ್ಟ್ ಮಾಸ್ಟರ್, ಇದರಡಿಯಲ್ಲಿ ಬರುವ ಕರ್ತವ್ಯಗಳು ನೋಡೋದಾದ್ರೆ ಡೇ ಟು ಡೇ ಪೋಸ್ಟಲ್ ಆಪರೇಷನ್ಸ್ ಆಫ್ ಬ್ರಾಂಚ್ ಪೋಸ್ಟ್ ಆಫೀಸ್ ಅಂಡ್ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಇನ್ ದ ಮ್ಯಾನರ್ ಆಸ್ ಪ್ರಿಸ್ಕ್ರೈಬ್ ಬೈ ದಿ ಡಿಪಾರ್ಟ್ಮೆಂಟ್ ಫ್ರಮ್ ಟೈಮ್ ಟು ಟೈಮ್. ಹಾಗೆ ಮಾರ್ಕೆಟಿಂಗ್ ಪ್ರಮೋಷನ್ಸ್ ಆಫ್ ದಿ ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ಆಗಿರುತ್ತೆ. ಸಿಂಗಲ್ ಹ್ಯಾಂಡೆಡ್ BO BPMs ಹ್ಯಾವ್ ದ ಓವರ್ ಆಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಸ್ಮೂತ್ ಅಂಡ್ ಟೈಮ್ಲಿ ಫಂಕ್ಷನಿಂಗ್ ಆಫ್ ದಿ ಆಫೀಸ್ ಮುಂತಾದವು ಕರ್ತವ್ಯ ನಿರ್ವಹಿಸಬೇಕಾಗುತ್ತೆ. ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರಿಗೆ ಯಾವ ಕರ್ತವ್ಯಗಳು ನೋಡೋದಾದ್ರೆ ಸೇಲ್ ಆಫ್ ಸ್ಟಾಂಪ್ ಅಂಡ್ ಸ್ಟೇಷನರಿ, ಡೆಲಿವರಿ ಆಫ್ ಮೇಲ್ ಎಟ್ ಡೋರ್ ಸ್ಟೆಪ್, ಎಕ್ಸ್ಚೇಂಜ್ ದ ಮೇಲ್ ವಿತ್ ಅಕೌಂಟ್ ಆಫೀಸ್ ಎಕ್ಸೆಟ್ರಾ ಆಗಿರುತ್ತೆ. ಟು ಅಸಿಸ್ಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಪೋಸ್ಟಲ್ ಆಪರೇಷನ್ ಇನ್ ಅ ಮ್ಯಾನರ್ ಆಸ್ ಪ್ರಿಸ್ಕ್ರೈಬ್ಡ್ ಬೈ ದಿ ಡಿಪಾರ್ಟ್ಮೆಂಟ್. ಹಾಗೆ ಮಾರ್ಕೆಟಿಂಗ್ ಪ್ರಮೋಷನ್ಸ್ ಆಫ್ ದಿ ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ಇರುತ್ತೆ. ಎನಿ ಅದರ್ ವರ್ಕ್ ಅಸೈನ್ಡ್ ಬೈ ದಿ ಸುಪೀರಿಯರ್ಸ್ ಲೈಕ್ MO IPO ಮುಂತಾದವು ಇತ್ಯಾದಿ ಕೆಲಸಗಳು ಇರುತ್ತೆ. ಹಾಗೆ ಡಾಕ್ ಸೇವಕ್ನ ಕೆಲಸ ನೋಡೋದಾದ್ರೆ ಸೇಲ್ ಆಫ್ ಸ್ಟಾಂಪ್ಸ್ ಆರ್ ಸ್ಟೇಷನರಿ, ಡೆಲಿವರಿ ಆಫ್ ಮೇಲ್ ಎಟ್ ಡೋರ್ ಸ್ಟೆಪ್ ಫಾರ್ ಡೆಪಾಸಿಟ್ ಆರ್ ಪೇಮೆಂಟ್ ಅದರ್ ಟ್ರಾನ್ಸಾಕ್ಷನ್. ಡಾಕ್ ಸೇವಕ್ ಮೇ ಹ್ಯಾವ್ ಟು ವರ್ಕ್ ಇನ್ ಸಾರ್ಟಿಂಗ್ ಆಫೀಸಸ್ ಆಫ್ ರೈಲ್ವೆ ಮೇಲ್ ಸರ್ವಿಸ್. ಡಾಕ್ ಸೇವಕ್ ವಿಲ್ ಆಲ್ಸೋ ಅಸಿಸ್ಟ್ ಪೋಸ್ಟ್ ಮಾಸ್ಟರ್. ಎಷ್ಟು ಕೆಲಸಗಳು ಡಾಕ್ ಸೇವಕ್ ಆದವರು ಮಾಡಬೇಕಾಗುತ್ತೆ. ಸ್ಯಾಲರಿ ಸ್ಕೇಲ್ ಬಂದ್ಬಿಟ್ಟು BPM ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅವರಿಗೆ 12,000ದಿಂದ 29,380 ಆಗಿದ್ರೆ ಅಸಿಸ್ಟೆಂಟ್ ಬ್ರಾಂಚ್ ಮಾಸ್ಟರ್ ಅಥವಾ ಡಾಕ್ ಸೇವಕ್ ಅವರಿಗೆ 10,000ದಿಂದ 24,470 ಆಗಿರುತ್ತೆ. ಏಜ್ ಲಿಮಿಟ್ ಬಂದ್ಬಿಟ್ಟು ಮಿನಿಮಮ್ 18 ವರ್ಷ ಆಗಿರಬೇಕಾಗುತ್ತೆ, ಮ್ಯಾಕ್ಸಿಮಮ್ 40 ವರ್ಷ ಆಗಿರುತ್ತೆ. ಖುಷಿ ವಿಚಾರ ಏನಪ್ಪಾ ಅಂದ್ರೆ ಇದಕ್ಕೆ ಏಜ್ ರಿಲ್ಯಾಕ್ಸೇಷನ್ ಅಂದ್ರೆ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. SC ST ಅವರಿಗೆ 5 ವರ್ಷ ಆಗಿದ್ರೆ OBC ಅವರಿಗೆ 3 ವರ್ಷ ಆಗಿರುತ್ತೆ. ಹಾಗೆ PWD ಕ್ಯಾಂಡಿಡೇಟ್ಸ್ ಗೆ 10 ವರ್ಷ ಆಗಿರುತ್ತೆ. ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು 10ನೇ ತರಗತಿ ಪಾಸ್ ಆಗಿರಬೇಕಾಗುತ್ತೆ. ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ ಸ್ನೇಹಿತರೆ, ಇದಕ್ಕೆ ಯಾವುದೇ ಎಕ್ಸಾಮ್ ಇರೋದಿಲ್ಲ, ಪ್ಯೂರ್ಲಿ ಮೆರಿಟ್ ಬೇಸ್ ಮೇಲೆ ಸೆಲೆಕ್ಟ್ ಮಾಡ್ತಾರೆ. ಹೀಗಿರುವಾಗ ಮೆರಿಟ್ ಇರೋ ಸ್ಟೂಡೆಂಟ್ಸ್ ಮಾತ್ರ ಅಥವಾ ಕ್ಯಾಂಡಿಡೇಟ್ಸ್ ಮಾತ್ರ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ. ಅದರ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಕಂಪ್ಯೂಟರ್ ನಾಲೆಜ್ ಇರಬೇಕಾಗತ್ತೆ. ಹಾಗೆ ಸೈಕಲ್ ಓಡಿಸಲು ಬರಬೇಕು ಅಂತೇಳಿ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ನೋಟಿಫಿಕೇಶನ್ ಪ್ರಕಾರ ಮೆನ್ಷನ್ ಮಾಡಿರುವಂತದ್ದು. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಫೀಸ್ ಬಂದ್ಬಿಟ್ಟು ಎಲ್ಲಾ ಕ್ಯಾಂಡಿಡೇಟ್ಸ್ ಗೆ 100 ರೂಪಾಯಿ ಆಗಿದ್ರೆ SC ST ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ಫೀಸ್ ಇರೋದಿಲ್ಲ. ಹಾಗೆ ಒಮ್ಮೆ ಫೀಸ್ ಪೇ ಮಾಡಿದ ನಂತರ ರೀಫಂಡ್ ಇಲ್ಲ ಅಂತ ಹೇಳಿ ಕೂಡ ನೋಟಿಫಿಕೇಶನ್ ನಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಸ್ನೇಹಿತರೆ, ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಆನ್ಲೈನ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸಬಹುದಾಗಿರುತ್ತೆ. ಹಾಗೆ ಪೇಮೆಂಟ್ ಮಾಡೋದು ಕೂಡ ಆನ್ಲೈನ್ ನಲ್ಲೇ ಪೇಮೆಂಟ್ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಕೊಟ್ಟಿರುವಂತ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದೆ, ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್.